ಒಂದು ಅಂದ್ರೆ ಹಿಂಗೆ ಮಾಡ್ಬೇಕು, ಎರಡು ಮೂರು. ಹಾಂ ಕೇಳ್ರಿ. ಅದಕ್ಕೆ ಈಗ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಅಧ್ಯಕ್ಷರು ಭಾಳ ಹುರಿದುಂಬಿಸಿ ನುಡಿದಂಥದ್ದಕ್ಕೆ ಅವ್ರಿಗೆ ನಾವು ಜೋರಾಗಿ ಚಪ್ಪಾಳೆ ಅಂತ. ಓಕೆ, ಈಗ ನೋಡ್ರಿ, ನಾವು 18 ವರ್ಷ ಈಗ ನಾವು ನಮ್ಮ ಊರು ನಾಲ್ಕವಾಡ, ಇಲ್ಲೇ ನವಲಿ ಶಿವಕುಮಾರ್ ಮೊಮ್ಮಗಾಗಿ ನಾವು ಇಲ್ಲೇ ಹುಟ್ಟಿ ಬೆಳೆದೇವಿ. ನಾವು ಶಾಲೆ ಕಲ್ತಿದ್ದು ಎಲ್ಲ ಎಲ್ಲರೂ ಸವದತ್ತಿ ಹುಬ್ಳಿ ನಮ್ಮ ತಾಯಿ ತವ್ರ ಮನೆ ಅಲ್ಲಿ ಇದ್ಕೊಂಡು ಕಲಿತು 2008 ಇಸ್ವಿ ಒಳಗೆ ನಾವು ಅಡವಿಗಳು ಭಾಳ ಪ್ರಪ್ರಥಮವಾಗಿ ಸಶಿಕ್ಷಕನಾಗಿ ಇಡೀ ನಮ್ಮ ಬಿಜಾಪುರ ಜಿಲ್ಲಾಕ್ಕೆ ಫಸ್ಟ್ ರ್ಯಾಂಕ್ CET ಒಳಗೆ ನಮ್ಮ ಇಡೀ ಬಿಜಾಪುರ ಜಿಲ್ಲಾಕ್ಕೆ ಆಮೇಲೆ ಹಂಗೆ ಮಾಡ್ಕೊಂಡು ಅಡವಿ ಊರು ಭಾಳ ಬಂದ್ವಿ. ಅಲ್ಲಿ ಸುಮಾರು 8 ವರ್ಷಗಳ ಕಾಲ ಸಶಿಕ್ಷಕ ಸೇವೆ ಮಾಡಿದ್ದೇನೆ. ಇವತ್ತು ಅಲ್ಲಿ 15 ಮಂದಿ ನಮ್ಮ 15 ಮಂದಿ ಕುಡಿತೀನಿ ಹೇಳ ನಾವು ಕುಡ್ದೀನಿ ಹೇಳ ಇವತ್ತು ಆ ಒಂದು ಅಡಿಗೆ ಹುಳು ಬಾಳದಾಗ ಆದಂಥ ಒಂದು ಮಕ್ಕಳು ಆ ರೀತಿ ಒಳ್ಳೆ ಕಲ್ತಿದ್ದಾರೆ. ಆಮೇಲೆ ನೆಕ್ಸ್ಟ್ ನಾನು ತಾಲೂಕಾ BRC ಅದು ಸಹ ಬಿಜಾಪುರ ಜಿಲ್ಲೆ ಇಡೀ ಕರ್ನಾಟಕದ ಚಿಕ್ಕ ವಯಸ್ಸಿನ BRC ಮೀನ್ಸ್ ಬ್ಲಾಕ್ ರಿಸೋರ್ಸ್ ಪರ್ಸನ್. ಸುಮಾರು 6 ವರ್ಷಗಳ ಕಾಲ ನಾನು BRC ಒಳಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಅಷ್ಟೇ ಅಲ್ಲ, ನಿಮ್ಮೆಲ್ಲ ಪ್ರೀತಿ ಅಭಿಮಾನದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ಶರಣ ವೀರೇಶ್ವರ ಆಶೀರ್ವಾದದಿಂದ, ನನ್ನ ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದದಿಂದ ಇಡೀ ಕರ್ನಾಟಕದ ಒಳಗೆ ಬ್ರಿಟಿಷ್ ಕೌನ್ಸಿಲ್ ಟ್ರೈನಿಂಗ್ ಅಂತ ಸುಮಾರು 7-8 ವರ್ಷ ಕಾಲ ನಡೆಯಿತು. ಅದಕ್ಕೆ ನಾನು ಜಿಲ್ಲಾ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಇಂಗ್ಲೀಷ್ ರಿಸೋರ್ಸ್ ಪರ್ಸನ್ ಆಗಿ ಸಹ ಕೆಲಸ ಮಾಡಿದ್ದೇನೆ. ಅದಕ್ಕೆ ಆಮೇಲೆ 6 ವರ್ಷ 3 ವರ್ಷ ಗುಜರಾದೊಳಗೆ 4 ವರ್ಷ ಕೆಲಸ ಮಾಡಿದ್ದೇನೆ. ಅದರೊಳಗೆ 2 ವರ್ಷ ಸಹಶಿಕ್ಷಕನಾಗಿ, 2 ವರ್ಷ ಪ್ರಭಾರಿ ಮುಖ್ಯ ಗುರುಗಳು ಈಗ ಅಲ್ಲೆಲ್ಲ ಕೆಲಸ ಮಾಡಿದ್ದೇನೆ. ಅದಕ್ಕೆ ಏನೇ ಇದ್ರೂ ಸಹ ನಮ್ದಿನ್ನೂ ಅನುಭವ ಸಾಲದು. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಅದು ಕಾಯಮಾಗಿ ಉಳಿಯುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಉದ್ದೇಶದಿಂದಲೇ. ಮತ್ತು ಅಷ್ಟೇ ಅಲ್ಲ, 12 ನಿಮಿಷ ನಾವು ಯಾಕೆ ಅಂಬೇಡ್ಕರ್ ಶಾಲೆಗೆ ಆಯ್ಕೆ ಮಾಡಿಕೊಂಡೆ ಅಂತ ಒಂದು 2 ನಿಮಿಷ 10 ನಿಮಿಷಕ್ಕೆ ನಿಂತಿಲ್ಲೇನ. ನಾವು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ಊರು 4 ವರ್ಷ ಖರೆ, ಆದ್ರೆ ನಾವು ಹುಟ್ಟಿದ್ದು ಬೆಳೆದಿದ್ದು ಸವದತ್ತಿ ಒಳಗೆ ಒಂದು ಈ ಅಂಬೇಡ್ಕರ್ ನಗರ ಐತಲ್ಲ ಅದೇ ರೀತಿ ಒಂದು ಏರಿಯಾ ಜನತಾ ಮನಿ ಅಂತಾರೆ. ಜನತಾ ಪ್ಲಾಟ್ ನಿಮ್ಗೆಲ್ಲ ಗೊತ್ತಿದೆ, ಬಡವರು ಎಲ್ಲ ಇರುವಂಥದ್ದು. ಅಲ್ಲಿ ನಾನು ಸುಮಾರು 12-13 ವರ್ಷಗಳ ಕಾಲ ಅಲ್ಲೇ ಕಲಿತು ಅಲ್ಲೇ ಇದ್ದು ಅಲ್ಲಿರುವಂಥ ಜನರ ಬಡತನ ಏನು, ಕಷ್ಟ ಏನು, ನೋವು ನಾವು ಗೊತ್ತಿದ್ಕೊಂಡು ಅದಕ್ಕೆ ಈಗ ನಾವು ಯಾರೋ ನಿಮ್ಮ ಆಶೀರ್ವಾದದಿಂದ ಇವತ್ತು ನಾವು ಶಿಕ್ಷಕನಾಗಿ ಸೇರಿರ್ತಕ್ಕಂಥ ಅದೇ ರೀತಿ ನಮಗೊಂದೇನು ಆಗ್ತಪ್ಪ ಅಂತಂದ್ರೆ ವಿಡಿಯೋ ಮಾಡ್ತೀನಿ ಯಾವ ರೀತಿ ನಾವು ಅಂತ ಒಂದು ಇವತ್ತು ಹನ್ನೆರಡು 2 ಮಿನಿಟ್ ಅವೆಲ್ಲ ದೊಡ್ಡ ದೊಡ್ಡ ಇತಿಹಾಸ. ಅಲ್ಲಿ ಇದ್ಕೊಂಡು ಸಾಲಿ ಕಲಿತು ಅಲ್ಲಿ ನನ್ನ ಗುರುಗಳು ನಾನು ನೆನೆಸ್ಲೇಬೇಕು. ಅವರು ಅವ್ರ ಆಶೀರ್ವಾದದಿಂದ ನಾನು ಶಿಕ್ಷಕನಾಗಿದ್ದೇನೆ. ನನಗೊಂದು ಏನು ಆಸೆಪ್ಪ ಅಂತಂದ್ರೆ ನಮ್ಮ ಊರೊಳಗೆ ಏನಪ್ಪ ಅಂದ್ರೆ ಅಂಬೇಡ್ಕರ್ ನಗರ ಒಳಗೆ ಹೆಂಗೆ ಬಸವಣ್ಣವ್ರು ಕಿಶೋರ್ ಇಡೀ ಬಸವಣ್ಣ ಅಂಬೇಡ್ಕರ್ ಅವ್ರು ಹೇಳಿದಾರ, ಗೌತಮ್ ಬುದ್ಧರವ್ರು ಹೇಳಿದಾರ, ಎಲ್ಲ ಇದ್ದವ್ರನ್ನ ಆ ಒಂದು ಉದ್ದೇಶದಿಂದ ನಾವು ಸಹ ಬಿದ್ದಿದ್ವಿ. ನಮ್ಮನ್ನು ನಮ್ಮ ಗುರುಗಳು ಎತ್ಕೊಂಡ ಹಂಗೆ ಇವತ್ತು ನಮ್ಮ ಅಂಬೇಡ್ಕರ್ ನಗರ ಶಾಲೆ ಒಳಗಿರುವಂಥ ಈ ಎಲ್ಲ ಮುದ್ದು ಮಕ್ಕಳಿಗೆ ಒಳ್ಳೆಯ ಜ್ಞಾನ, ರೀತಿ, ನಡತೆ, ಸಂಸ್ಕಾರ ಹೆಂಗೆ ಅಂಬೇಡ್ಕರ್ ನಿಮಗೆ ಗೊತ್ತಿರ್ಬೋದು ಅಂಬೇಡ್ಕರ್ ಅವ್ರ ಬಗ್ಗೆ. ಆ ನಿಜವಾಗ್ಲೂ ಅವ್ರ ಅಡ್ರೆಸ್ ಅಂಬೇಡ್ಕರ್ ಅಲ್ಲ, ಅಂಬಾ ವಾಡೇಕರ್. ಅಂಬಾ ವಾಡೇಕರ್ ಹೋಗಿ ಅಂಬೇಡ್ಕರ್ ಯಾಕಂತಂದ್ರೆ ಅವ್ರ ಗುರುಗಳು ಅವರ ಗುರುವಿನ ಅಡ್ರೆಸ್ ಅಂಬೇಡ್ಕರ್. ಇಷ್ಟೊಂದು ಈ ಹುಡುಗ ಒಂದು ಇಷ್ಟೊಂದು ಶಾಣ ಬಗ್ಗೆ ಹೇಳಕತ್ತ ನನಗೆ ನಮ್ಮ ಮಕ್ಕಳಿಗೆಲ್ಲ ಗೊತ್ತ, ಟೈಮ್ ಮುಗಿದು ಗೊತ್ತಾಗಿಲ್ಲ.
ಅಂಬೇಡ್ಕರ್ ಯಾವ ರೀತಿ ಇದ್ರಪ್ಪ ಅಂತಂದ್ರೆ ಮುದ್ದು ಮಕ್ಕಳೇ, ಅವಾಗಿನ ಕಾಲದೊಳಗ ಅವ್ರನ್ನ ಶಾಲೆ ಒಳಗ ಸೇರಿಸ್ಕೋತಿದ್ದಿಲ್ಲ. ಅವರು ಹಿಂದುಳಿದ ಜನ, ಅಸ್ಪೃಶ್ಯರು, ಅವ್ರು ಮುಟ್ಟಬಾರ್ದು ಅಂಥೇಳಿ ಅನೇಕ ವ್ಯವಸ್ಥೆ, ಜಾತಿ ಪದ್ಧತಿ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ ತಾಣ ಮಾಡ್ತಾ ಇದ್ದಾರೆ. ಯಾಕೆ ಅವ್ರು ಮನುಷ್ಯರಲ್ಲ, ಅವ್ರಿಗೆ ಕಣ್ಣಿಲ್ಲ, ಅಂತ ಒಂದು ದುಷ್ಟ ಆಚಾರದೊಳಗೆ ಇದ್ರು ಸಹ ನೋಡ್ರಿ ಎಲ್ಲರ ಕೈಲಿ ಒಂದ ಮೂಲಕ ಕೈ ಮೇಲೆ, ಎರಡಂದ್ರ ಕೈ ಮುಂದೆ, ಮೂರಂದ್ರೆ ಕೈ ಕಟ್ಟು, ಒಂದು ವೆರಿ ಗುಡ್, ಎರಡು ಮೂರು, ಓಕೆ ಧನ್ಯವಾದಗಳು. ಅದಕ್ಕೆ ಎಲ್ಲ ಮಕ್ಕಳು ಒಳಗೆ ಕುಂತ ಅಭ್ಯಾಸ ಮಾಡಿದ್ರೆ ಅಂಬೇಡ್ಕರ್ ಅವರು ಹೊರಗೆ ನಿಂತು ಕಿಟಕಿಯಾಗಿ ನಿಂತು ಏನು ಮಾಡಿದ್ರು ಹೋಮ್ವರ್ಕ್ ಕೊಡ್ತಿದ್ರು. ಅರ್ಥ ಆಗತ್ತಾ? ಇವತ್ತೆಲ್ಲ ನಿಮಗೆಲ್ಲ ಸರ್ಕಾರದ ಎಷ್ಟೋ ಸವಲತ್ತುಗಳು ಸಿಗ್ತಾ ಇದೆ. ಏನು ನೋಟ್ಬುಕ್ಕು, ಪೆನ್ನು ಎಲ್ಲ ಉಚಿತ ಶಿಕ್ಷಣ ಇವತ್ತದ. ಅವತ್ತಿನ ಕಾಲದಾಗ ಹಾಗಿದ್ದಿದ್ದಿಲ್ಲ. ಆಯ್ತಾ? ಇದಕ್ಕೆಲ್ಲ ಇವತ್ತು ನಾವು ನೀವು ಕೂಡಿ ಹಿಂಗೆಲ್ಲ ಸಹೋದರ ಭಾವನೆಯಿಂದ ಅದೇವಿಪ್ಪ ಅಂತಂದ್ರೆ ಅದಕ್ಕೆ ಬುನಾದಿ ಹಾಕಿದವರು ಫಸ್ಟ್ ಅಂಬೇಡ್ಕರ್. ಅವರು ನಿಮ್ಮೊಳಗ ಒಬ್ಬ ವಿದ್ಯಾರ್ಥಿ ಆಗಿದ್ರು, ಅವ್ರಿಗೆ ಒಳಗೆ ಸೇರಿಸ್ಕೊತಿದ್ದಿಲ್ಲ. ಆದ್ರೂ ಸಹ ಅವ್ರು ಏನು ಮಾಡ್ತಿದ್ರ, ಹೊರಗೆ ನಿಂತ ಏನು ಮಾಡ್ತಿದ್ರು, ಲೆಕ್ಕಗಳನ್ನು ಅವ್ರು ಬರ್ಪಾಕ ಒಂದು ಬುಕ್ ಪೆನ್ ಇರ್ತಿದ್ರು. ಆದ್ರೂ ಅವರು ಏನು ಮಾಡ್ತಿದ್ರು, ಅವ್ರು ಬೋರ್ಡ್ ಮ್ಯಾಗ ಬರೆದಂಥ ಲೆಕ್ಕಗಳನ್ನ ಮನಸ್ಸಿನಾಗ ನೆನ್ಪಿಟ್ಕೊಂಡು ಮನೆಗೆ ಹೋಗಿ ಅವ್ರ ಅಕ್ಕ ಅವ್ರ ಅಣ್ಣ ಕಡೆ ಬುಕ್ ಆ ಪೆನ್ನ ಇಟ್ಕೊಂಡು ಬರ್ಕೊಂಡು ಅವ್ರ ಮರನೇ ದಿನ ತಂದು ಸರ್ಗೆ ಕಿಟಕಿ ಹಾಕ್ತಿದ್ರು. ಆದ್ರೆ ಇವ್ರು ಏನು ಹುಡುಗರು ಒಳಗೆ ಕುಂದಿರ್ತಿದ್ರಲ್ಲ, ಅವ್ರೆಲ್ಲ ದೊಡ್ಡ ಶ್ರೀಮಂತರ ಮಕ್ಕಳು, ದೊಡ್ಡ ಜಾತಿ ಮಕ್ಕಳು ಅಂತೇಳಿ ಹೇಳ್ಕೊತಾ ಇದ್ರು. ಅವ್ರು ಆ ಲೆಕ್ಕ ಬಿಡ್ಸಾಕ್ ಬರ್ತಿದ್ದಿಲ್ಲ. ಆದ್ರೆ ಅಂಬೇಡ್ಕರ್ ಅವರು ಅವ್ರ ಕಡೆ ಬರ್ಪಾಕ ಪೆನ್ನು ಇಲ್ಲ, ಬುಕ್ಕೂ ಇಲ್ಲ. ಅಂಥವ್ರು ಏನು ಮಾಡಿದ್ರು, ಕಣ್ಣಾಗ ನೋಡಿ ಮನಸ್ಸು ನೆನಪಿಟ್ಕೊಂಡು ಮನೆಯಾಗ ಹೋಗಿ ಅಕ್ಕ ಅವ್ರ ಅಣ್ಣ ಕಡೆ ಬುಕ್ ಹಾಯಿಸ್ಕೊಂಡು ಅದನ್ನು ಬರ್ಕೊಂಡು ಅದನ್ನ ಹಾಡಿ ತಂದು ತೋರಿಸ್ತಾ ಇದ್ರು. ಅದನ್ನು ನೋಡಿ ಆ ಅಂಬೇಡ್ಕರ್ ಅನ್ನುವಂಥ ಶಿಕ್ಷಕರಿಗೆ ಈ ಮಗುವಿನಲ್ಲಿ ಎಷ್ಟೊಂದು ಆಸಕ್ತಿ ಈತ ಈ ಮಗುವನ್ನ ನಾನು ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ತಿಳ್ಕೊಂಡು TC ಕೊಡುವಾಗ ಅವ್ರು ಏನು ಮಾಡಿದ್ರು, ಅಂಬಾವಾಡೇಕರ್ ಅಂತಂದ್ರೆ ಇವತ್ತು ಹೆಂಗೆ ಹರಿಜನ, ಚಲವಾದಿ ಅಥವಾ ಹೊಲೆಯರ, ಮಾದಾರ ಅಂತ ಹಿಂಗೆಲ್ಲ ಸರ್ನೇಮ್ ಅದು ನೋಡಿದ್ರೆ ಏನು ಗೊತ್ತಾಗುತ್ತೆ, ಇವ್ರು SC ಮಂದಿ, ಇವ್ರು ST ಮಂದಿ ಅಂತ ಹೆಂಗೆ ಗೊತ್ತಾಗ್ತದಲ್ಲ, ಆ ರೀತಿ ಅವಾಗ ಅವ್ರು ಸಕ್ಪಾಲ್, ಅವ್ರಡ್ರಿ ಸಕ್ಪಾಲ್ ಅಂತ ಅಂದ್ಕೊಂಡು ಎಲ್ಲರಿಗೂ ಗೊತ್ತಾಗ್ಬಿಟ್ಟು ನೀವು ಇಂಥವ. ಅದಕ್ಕೆ ಅವ್ರು ಏನು ಮಾಡ್ತಿದ್ರು, ದೂರ ಇಡ್ತಿದ್ರು. ಆದ್ರೆ ಹಂಗೆ ಆಗಬಾರ್ದು ಅಂತ ಉದ್ದೇಶದಿಂದ ಅವ್ರ ಗುರು ಅಂಬೇಡ್ಕರ್ ಅವ್ರು ಏನು ಮಾಡಿದ್ರು, ಅವನ ಒಂದು TC ಕೊಡುವಾಗ ಭೀಮರಾವ್ ಅಂಬೇಡ್ಕರ್ ಅಂತ ಕೊಟ್ಟರು. ಅಷ್ಟೇ ಅಲ್ಲ ಆ ಮಗುವಿನ ಶಿಕ್ಷಣಕ್ಕೆ ಸಹಾಯ ಮಾಡಿದ್ರು. ಅನೇಕ ಮಹಾರಾಜರು ಎಲ್ಲರೂ ಇಂಥ ಒಬ್ಬ ಒಳ್ಳೆ ವಿದ್ಯಾರ್ಥಿ ಇದಾನಪ್ಪ ಅಂದ್ರೆ ಅವರು ಸಹ ಕೊಟ್ಟು ಅವರು ಭಾರತ ದೇಶದ ಶಿಕ್ಷಣ ಮಾಡಲಿಲ್ಲ. ಅವರೆಲ್ಲೊಬ್ರು ಲಂಡನ್ ಯಾರು, ಅಂಬೇಡ್ಕರ್.